ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ನೀಲ್ಗುಂದ ಗ್ರಾಮದಲ್ಲಿ 5 ಮರಿಗಳಿಗೆ ಜನ್ಮ ನೀಡಿದ ಮೇಕೆ. ಹಾಯ್ ದೋಸ್ತರ, ನಮಸ್ಕಾರ ರೀ. ಈಗ ನೀವೇನು ವಿಡಿಯೋದ ನೋಡತ್ತೀರಿ, 4-5 ಮರಿ ಒಂದು ಆಡ ಕೊಡ್ಬೇಕಂದ್ರೆ ಅದಕ್ಕೆ ಏನು ಕಾರಣಪ್ಪ ಅಂತಂದ್ರೆ ಒಂದೇದು ಏನು ಫ್ಯಾಕ್ಟರ್ ಅಂದ್ರೆ ಜೆನೆಟಿಕ್ ಫ್ಯಾಕ್ಟರ್, ಅಂದ್ರೆ ಅದ್ರದ್ದು ಬ್ಲಡ್ ಲೈನ್. ಈ ಸದ್ದು ಅದ್ರದ್ದು ತಾಯಿ ಬ್ಲಡ್ ಲೈನ್ ಏನದ, ಈಗ ಅದ್ರ ತಾಯಿನೂ ಏನದ ಒಂದು 3-4 ಮರಿ ಹಾಕಿದ್ದು ಅದ್ರ ತಾಯಿ ಇರಬೇಕು. ಅದ್ರ ಬ್ಲಡ್ ಲೈನು ಮ್ಯಾಟ್ರ್ ಆಗ್ತದ. ಅಂದ್ರೆ ಒಂದು 3-4 ಮರಿ ಹಾಕೋದು ಪೊಟೆನ್ಷಿಯಲ್ ಇರ್ತದೆ ಅವಕ್ಕೆ. ಇನ್ನೂ ಒಂದು ಏನು ಫ್ಯಾಕ್ಟರ್ ಅಂದ್ರೆ ಭಾರಿ ಚಲೋ ಮೇಯಿಸ್ಬೇಕು, ಅದಕ್ಕೆ ಚಲೋ ಎಲ್ಲ ಎನರ್ಜಿ, ಎಲ್ಲ ಕಾರ್ಬೋಹೈಡ್ರೇಟ್ ಎನರ್ಜಿ ಅದು ಎಲ್ಲ ಇದ್ದಿದ್ದು ಏನದು ಫುಡ್ ಕಾಳದು ಹಾಕಬೇಕು. ಮತ್ತು ಒಟ್ಟು ಎಲುವ ತೊಗೊಲು ಒಟ್ಟು ಕಾಣಬಾರ್ದು ಅದಕ್ಕೆ ತಾಯಿಗೆ. ಅಷ್ಟು ಚಲೋ ಹೊತ್ನಾಗ ಏನದು ಮೇಯಿಸ್ಬೇಕು, ಹಸಿ ಮೇವು ಹಾಕ್ಬೇಕು, ಚಲೋ ಏನದು ಮೇಯಿಸ್ಬೇಕು. ಫೀಡ್ ಅದೆಲ್ಲ ಕರೆಕ್ಟ್ ಇರಬೇಕು, ಟೈಮ್ ಫೀಡ್ ಹಾಕ್ಬೇಕು ಎಲ್ಲ, ಮತ್ತು ಟಾನಿಕ್ ಹಾಕೋಬೇಕು. ಮತ್ತು ಹಿಂಗೆ 2-3-4 ಮರಿ ಹಾಕ್ಬೇಕಂದ್ರೆ ಒಂದು ಇದು ಬರ್ತೈತಿ ಟಾನಿಕ್. ಅದನ್ನು ಹೇಳ್ತೀನಿ, ವಿಡಿಯೋ ಲಾಸ್ಟ್ ತನಕ ನೋಡ್ರಿ, ಅದನ್ನು ಹೇಳ್ತೀನಿ. ಮತ್ತು ಚಲೋ ಟಾನಿಕ್ ಅದು ಹಾಕೋತ ಹೋಗ್ಬೇಕು. ಮತ್ತು ಇನ್ನೊಂದು ಏನು ಫ್ಯಾಕ್ಟರ್ ಆಗ್ತದಪ್ಪ ಅಂತಂದ್ರೆ, ಈಗ ಅದೇನು ಈಗ ತುಂಬ್ಸಕ್ಕೆ ಹೋಗಿರ್ತೀರಿ, ಅದು ಗಂಡು ಏನದ ಭಾರಿ ಗ್ರೋತ್ ಇರಬೇಕು, ಬಾಡಿ ಗ್ರೋತ್ ಇರಬೇಕು. ಮತ್ತು ಲೆಂತ್ ಅದು ಜಾಸ್ತಿ ಇರಬೇಕು, ಹೈಟ್ ಲೆಂತ್ ವೇಟು ಜಾಸ್ತಿ ಇರಬೇಕು. ಅವಾಗ ಏನದ ಹಿಂಗೆ ಮರಿ ಏನದು ಚಲೋ ಹೆಚ್ಚಿಗೆ ಬರ್ತಾವೆ. ಅಂದ್ರೆ ಒಂದು 3-4 ಮರಿ ಅದು ಬೀಳ್ತಿರ್ತಾವೆ. ಅದ್ರದ್ದು ಪ್ಯೂರ್ ಜವಾರಿ. ಈಗ ಈ ಸದ್ದು ಎಲ್ಲ ಮಿಕ್ಸ್ ಬ್ರೀಡ್ ಅದಾವೆ. ಈ ಸದ್ದು ಮಿಕ್ಸ್ ಬ್ರೀಡ್ ಅವು ಏನು ಮಾಡ್ತಾವೆ, 1 ಇಲ್ಲ 2 ಅಷ್ಟೇ ಹಾಕ್ತಾವೆ. ಮರಿ ದಿಪ್ಪ ಬಂದಿರ್ತಾವೆ ಕರೆ 1-2 ಅಷ್ಟೇ ಹಾಕ್ತಾವೆ. ಈಗ ಮೊದಲಿನ ಪ್ಯೂರ್ ಜವಾರಿ ಏನು ಐತಿ, ಪ್ಯೂರ್ ಜವಾರಿ ಏನು ಬ್ಲಡ್ ಲೈನ್ ಇರ್ತದೆ, ಅದು ಪ್ಯೂರ್ ಜವಾರಿ ಅದ್ರದ್ದು ಬ್ಲಡ್ ಲೈನೇ ಬೇರೆ ಇರ್ತದೆ. ಮರಿ ತಿಳು ಬರ್ತಾವೆ, ಆದ್ರೆ ಜಾಸ್ತಿ ಅಂದ್ರೆ ಒಂದು 3-4 ಮರಿ ಬೀಳ್ತಾವೆ. ಫುಲ್ ಪ್ಯೂರ್ ಇರಬೇಕು, ತಾಯಿನೂ ಫುಲ್ ಪ್ಯೂರ್ ಜವಾರಿ ಇರಬೇಕು. ಮತ್ತು ಅದ್ರ ತಂದಿನೂ ಏನದು ಫುಲ್ ಪ್ಯೂರ್ ಜವಾರಿ ಇರಬೇಕು, ಜವಾರಿ. ಅವಾಗೇನದು ಮರಿ ಏನದು ಜಾಸ್ತಿ ಬೀಳ್ತಾವೆ, ಒಂದು 3-4. ಅವು ಔಷಧ ಯಾವುದಂತಂದ್ರೆ ಒಂದು ಒಸ್ಟೋವೇಟ ಮತ್ತು ವಿಮ್ರಾಲ್, ಅದೇನು ವಿಡಿಯೋದಾಗ ಹೇಳೀನಿ ಟಾನಿಕ್, ಅದನ್ನು ದಿನ ಹಾಕೋತ ಹೋಗ್ಬೇಕು. ಅಂದ್ರೆ ಅದು 1 ದಿವಸ 2 ದಿವಸನೇ ಕೆಲಸ ಆಗೋದು ಅಲ್ಲದು. ಈಗ ಕಂಟಿನ್ಯೂ ಹಾಕೋತ ಹೋಗ್ಬೇಕು. ಅದು ತಾಯಿ ಹೆಂಗೆ ಭಾರಿ ಗ್ರೋತ್ ಬರ್ತದೆ, ಅದ್ರ ಮ್ಯಾಗ ಮರಿ ಬೀಳ್ತಾವೆ. ಈಗ ಅಕಸ್ಮಾತ್ ತಾಯಿ ಏನಾರ ವೀಕ್ ಇತ್ತು, ತೊಗೊಳು ಎಲ್ಲ ಕಾಣಕತ್ತಿದ್ವು ಅಂದ್ರೆ ಒಂದೇ ಮರಿ ಹಾಕ್ತದೆ. ಯಾಕಂದ್ರೆ ಅದಕ್ಕೆ ಹೊಟ್ಟಿಗೆ ಇರೋದಿಲ್ಲ ಅದಕ್ಕೆ. ಇದೇನು ನೋಡತ್ತೀರಿ, ಇನ್ಸ್ ಪಾಸಿಟಿವ್ ಎಥೆಕ್ಸ್ ಅಂತ ಒಂದು ಸ್ಕೈ ಕಂಪ್ನಿದು ಏನದು ಸಿರಪ್. ಇದು ಏನು ಹೆಲ್ಪ್ ಮಾಡ್ತದಪ್ಪ ಅಂತಂದ್ರೆ, ಈಗ ಗೋಟ್ ಫಿಮೇಲ್ ಬಾಡಿ ಒಳಗೆ ಎಗ್ ಪ್ರೊಡಕ್ಷನ್ ಜಾಸ್ತಿ ಮಾಡ್ತದೆ. ಮತ್ತು ಅದೇನು ಫರ್ಟಿಲಿಟಿ ಏನದು ಇದು ಮಾಡ್ತದೆ ಎಫಿಗೆ, ಅಂದ್ರೆ ಫರ್ಟಿಲಿಟಿ ಸಕ್ಸಸ್ ಮಾಡ್ತೈತಿ. ಈಗ ಇದನ್ನು ಹೆಂಗೆ ಹಾಕ್ಬೇಕಪ್ಪ ಅಂತಂದ್ರೆ, ಈ ಸದ್ದು ನೀವು ಅದು ಆಡಿ ಏನರ ತುಂಬ್ಸಕ್ಕೆ 2 ದಿವಸದ ಮೊದಲೇ ಈಗ ತುಂಬಿಸ್ತಿರ್ತೀರಿ. ತುಂಬ್ಸೋಕೆ 2 ದಿವಸ ಮೊದಲು ಅಡ್ವಾನ್ಸ್ ಏನದ, ಇದನ್ನು 10 ml ಹಾಕೋತ ಹೋಗ್ಬೇಕು. ಅದು ತುಂಬ್ಸೋಕೆ 2-3 ದಿವಸ ಮೊದಲೇ ಒಂದು 10 ml ಒಂದು ವಾರ ಆಗುತ್ತನೂ ಹಾಕೋತ ಹೋಗ್ಬೇಕು. ಇದು ಏನದ ಎಗ್ ಪ್ರೊಡಕ್ಷನ್ನು ಇದು ಮಾಡ್ತೈತಿ, ಮತ್ತು ಅದು ಫರ್ಟಿಲಿಟಿ ಚಾನ್ಸಸ್ಸು ಇದು ಮಾಡ್ತೈತಿ, ಇನ್ಕ್ರೀಸ್ ಮಾಡ್ತದೆ. ಈ ಸದ್ದು 1 ಎಗ್ 2 ಎಗ್ ಫರ್ಟಿಲೈಸ್ ಆಯ್ತಂದ್ರೆ 1 ಮರಿ 2 ಮರಿ ಅಷ್ಟೇ ಬೋತಾವೆ. ಈಗ ಒಂದು 2-3 ಎಗ್ ಏನಾರ ಫರ್ಟಿಲೈಸ್ ಆಯ್ತು ಅಂದ್ರೆ ಹೊಟ್ಟೆಗೆ, ಅವಾಗ ಮರಿ ಹೆಚ್ಚಿಗೆ ಬರೋ ಚಾನ್ಸಸ್ ಇರ್ತೈತಿ. ಇದನ್ನು ಹಾಕಿ ಒಂದು ಸರಿ ಟೆಸ್ಟ್ ಮಾಡ್ರಿ.